ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಕೆಲವು ನಕ್ಷತ್ರಗಳನ್ನು ನಾವು ಶುಭಕಾರಕ ನಕ್ಷತ್ರಗಳು, ಅಶುಭಕಾರಕ ನಕ್ಷತ್ರಗಳು ಅಂಥೇಳಿ ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಂಗಡಣೆ ಮಾಡಿದ್ದಾರೆ. ನಮ್ಮ ಜನನ ಕಾಲದಲ್ಲಿ ಶುಭಕಾರಕ ನಕ್ಷತ್ರಗಳಾಗಿದ್ದರೆ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಶುಭಕಾರಕ ನಕ್ಷತ್ರಗಳಾಗಿದ್ದರೆ ಆ ಮಗುವಿನ ಬಾಲ್ಯಾವಸ್ಥೆಯಲ್ಲೇ ಆ ದೋಷವನ್ನು ತೆಗಿತಕ್ಕಂತಹ ಒಂದು ನಕ್ಷತ್ರ ಜನನ ಶಾಂತಿಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ಆ ಸಂದರ್ಭ ಬಂದಾಗ ಹೇಳ್ತಾ ಇರ್ತೀವಿ. ಯಾಕೆ ಇವು ಅಶುಭಕಾರಕ ನಕ್ಷತ್ರಗಳಾದವು? ಈ ಅಶುಭಕಾರಕ ನಕ್ಷತ್ರಗಳ ಪ್ರಭಾವಗಳನ್ನು ನಾವು ಶಾಂತಿ ಕರ್ಮ ಮಾಡೋ ಮುಖಾಂತರ ಕಳ್ಕೊಂಡಿಲ್ಲ ಅಂದರೆ ಮುಂದೆ ಏನಾಗ್ತದೆ? ಇವೆಲ್ಲ ಎಷ್ಟೋ ಜನಕ್ಕೆ ಅರಿವಿರೋದಿಲ್ಲ. ಆದ್ರೆ ಆಗೈತೆ ಬಿಡಿ, ನೋಡೋಣ, ಅದಾದ್ಮೇಲೆ ನೋಡ್ಕೊಳ್ಳೋಣ, ಆಗತ್ತೆ ಅಂತ ಏನು ಗ್ಯಾರಂಟಿ? ಈ ಥರ ಎಲ್ಲ ಧೋರಣೆಗಳಿಂದ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಆ ಸಮಸ್ಯೆಗಳು ಬಂದಾಗ ನರಕವನ್ನು ಅನುಭವಿಸ್ತಕ್ಕಂಥದ್ದನ್ನ ನೋಡ್ತಾ ಇರ್ತೀವಿ. ಆದರೆ ಮೊದಲನೇ ಭಾಗದಲ್ಲೇ ಇದೆ, ಈ ಥರ ಒಂದು ಸಂಶೋಧನೆ ಮಾಡಲ್ಪಟ್ಟಿದೆ, ಈ ಥರ ತೊಂದರೆಗಳಿಗೆ ಸಿಕ್ಕಾಕೋತೀರಿ, ಅದು ಆಗಬಾರ್ದು, ಹಿಂದೆ ಯಾರಿಗೂ ಇದನ್ನು ಹೇಳುವಂಥ ಒಂದು ಜ್ಞಾನೋದಯ ಇರಲಿಲ್ಲ, ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ, ಎಜುಕೇಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನೇನೋ ಕಾರಣ ಸಬೂಬನ್ನು ಹೇಳ್ಕೊಂಡು ಇವತ್ತು ತಪ್ಪಿಸ್ಕೊಂಡಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆದರೆ ಇವತ್ತು ಕಾರ್ಯಕ್ರಮ ಮುಖಾಂತರ ಹಲವಾರು ವೇದಿಕೆಗಳಿದ್ದಾವೆ. ಇಂಥ ವೇದಿಕೆಗಳಲ್ಲಿ ಹೇಳ್ತಕ್ಕಂತಹ ಈ ಜ್ಞಾನೋದಯವನ್ನು ನಿಮ್ಮ ಮಕ್ಕಳಿಗೆ ಅಳವಡಿಸೋ ಮುಖಾಂತರ ಈ ದೋಷಗಳು ಪರಿವರ್ತನೆ ಹೇಗೆ ಮಾಡ್ಕೋಬೇಕು, ಯಾಕೆ ದೋಷ ಬಂತು ಅಂತ ತಿಳ್ಕೊಂಬಿಟ್ರೆ ಪ್ರತಿಯೊಬ್ಬರು ಪರಿಹಾರ ಮಾಡ್ಕೊತಾರೆ. ಈಗಾಗಲೇ ಹಲವಾರು ಅಶ್ವಿನ ನಕ್ಷತ್ರದಿಂದ ಇವತ್ತು ಜ್ಯೇಷ್ಠ ನಕ್ಷತ್ರವರೆಗೂ ಬಂದಿದ್ದೀವಿ. ಒಂದೊಂದು ನಕ್ಷತ್ರಗಳಿಗೂ ಇಂಥದ್ದೇ ಗ್ರಹಗಳ ಶಾಪ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಪರಿವರ್ತನೆ ಜಗದ ನಿಯಮ, ನೀವು ಪರಿವರ್ತನೆ ಆಗದೇ ನಮ್ಮ ಉದ್ದೇಶ. ಆದರೆ ಕರ್ಮಫಲಗಳ ಅರಿವಿಲ್ಲದೆ ಯಾರೂ ಜ್ಞಾನವಂತರಾಗೋದಿಲ್ಲ, ಯಾರೂ ಪರಿವರ್ತನೆ ಆಗೋದಿಲ್ಲ. ಹಾಗಿದ್ದಾಗ ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥ ನಕ್ಷತ್ರ ಅಶುಭಕಾರಕ ನಕ್ಷತ್ರ ಅಂತ ಯಾಕೆ ತೀರ್ಮಾನ ಮಾಡಿದ್ರು ಅಂತಂದರೆ, ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ನು ಯಾರು ಅಂದರೆ ಬುಧ ಗ್ರಹ. ಬುಧ ಬೇರೆ ಅಲ್ಲ, ಜ್ಯೇಷ್ಠ ನಕ್ಷತ್ರ ಬೇರೆ ಅಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅಂತ ತಗೊಂಡಾಗ ಜ್ಯೇಷ್ಠ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, 4 ಪಾದಗಳು ವೃಶ್ಚಿಕ ರಾಶಿಯಲ್ಲೇ ಇರುವಂಥದ್ದನ್ನ ನಾವು ಏನು ಹೇಳ್ತೀವಿ? ಬುಧ ಮತ್ತು ಕುಜನ ಸಂಯೋಗ ಅಂತ ಹೇಳ್ತೀವಿ. ಅಲ್ಲಿಗೆ ಬುಧ ಕುಜ ಸಂಯೋಗ ಆಯಿತು ಅಂದರೆ ಏನು? ಬುಧ ಅಂದರೆ ಬುದ್ಧಿಕಾರಕ, ಕುಜ ಅಂದರೆ ಯಾರು? ಯುದ್ಧಕಾರಕ. ಅಲ್ಲಿಗೆ ಬುದ್ಧಿಕಾರಕ, ಯುದ್ಧಕಾರಕ ಎರಡು ಸೇರ್ಕೊಂಡ್ರೆ ಏನಾಗ್ತದೆ? ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಗ್ರಹಗಳನ್ನ ವಿಂಗಡಣೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಒಂದು ಗ್ರಹಗತಿಗಳ ಅನಲೈಸ್ ಮಾಡಬೇಕು ಅಂದಾಗ ಅಷ್ಟು ಸುಲಭ ಅಲ್ಲ. ಅಲ್ಲಿ ಬುಧನ ಬುದ್ಧಿ, ಕುಜನ ಬುದ್ಧಿ. ಅಲ್ಲಿಗೆ ಬುಧ ಅಂತಕ್ಕಂಥನ ಬುದ್ಧಿಯನ್ನು ಕಮರ್ಷಿಯಲ್, ಬಿಸ್ನೆಸ್ ಮೈಂಡ್, ಕಮ್ಯುನಿಕೇಷನ್, ಬುದ್ಧಿವಂತ, ಆಲೋಚನೆ ಉಳ್ಳವನು, ಸ್ವಾರ್ಥಪರನು, ಯಾರಿಗೆ ಯಾವಾಗ ಹೇಗೆ ಸ್ವಾರ್ಥದಿಂದ ಹಣ ಸಂಪಾದನೆ ಮಾಡಬೇಕು, ಅದನ್ನು ಹೇಗೆ ಗಳಿಸ್ಬೇಕು ಅಂತಕ್ಕಂತಹ ಬುದ್ಧಿ ಉಳ್ಳವನು, ಯಾವುದೇ ಸೆಂಟಿಮೆಂಟ್ ಇಲ್ದಿರತಕ್ಕಂಥನು, ಟೋಟಲ್ಗೆ ಬಿಸ್ನೆಸ್ ಮೈಂಡ್ ಇಲ್ದಿರತಕ್ಕಂಥನು ಅಂತೇಳಿ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇದ್ದೀವಿ. ಇಂತಹ ಬುದ್ಧಿವಂತನಿಗೆ, ಇಂತಹ ಒಂದು ಒಳ್ಳೆಯ ಒಂದು ಆಲೋಚನೆ ಉಳ್ತಕ್ಕಂಥನಿಗೆ ಕುಜ ಯುದ್ಧಕಾರಕ ಸೇರಿಕೊಂಡ್ರೆ ಏನಾಗ್ತದೆ? ಇವೆರಡೂ ಸಮಾಗಮ ಆದರೆ ಏನಾಗ್ತದೆ? ಇದನ್ನು ನಾವೆಲ್ಲ ಅರ್ಥಕೊಂಡ್ರೆ ಜ್ಯೇಷ್ಠ ನಕ್ಷತ್ರದ ಪ್ರಭಾವಗಳು ಆ ಜ್ಯೇಷ್ಠ ನಕ್ಷತ್ರದವರಿಗೆ ಯಾವ ರೀತಿ ಇರುತ್ತೆ ಅನ್ನೋ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಎಷ್ಟೋ ನಕ್ಷತ್ರಗಳು ಎಷ್ಟೋ ಗ್ರಹಗಳ ಶಾಪವನ್ನು ಹೊತ್ಕೊಂಡು ಹುಟ್ಟಿದ್ದಾವೆ ಅಥವಾ ಶಾಪಗ್ರಸ್ತವಾಗಿದ್ದಾವೆ. ಹಾಗಾದರೆ ಜ್ಯೇಷ್ಠ ನಕ್ಷತ್ರಕ್ಕೆ ಶಾಪ ಕೊಟ್ಟರು ಯಾರು ಅಂತ ನೀವು ಕೇಳ್ಬೋದು. ಜ್ಯೇಷ್ಠ ನಕ್ಷತ್ರಕ್ಕೆ ಶಾಪ ಕೊಟ್ಟಿರ್ತಕ್ಕಂಥನು ಚಂದ್ರ. ಚಂದ್ರನ ಶಾಪವನ್ನು ಹೊತ್ಕೊಂಡಿರ್ತಕ್ಕಂತಹ ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದ ಯಾರು ಹುಟ್ಟಿದ್ದೀರಾ ಅವರೆಲ್ಲರೂ ಕೂಡ ಚಂದ್ರನ ಶಾಪ ಇದೆ. ಯಾಕೆ ಚಂದ್ರನ ಶಾಪ ಇದೆ? ಚಂದ್ರನಿಗೆ ಏನು ಮಾಡಿದ್ದೀವಿ ನಾವು? ನಾವೇನು ಕರ್ಲ ಮಾಡಲಿಲ್ಲ ಸ್ವಾಮಿ, ನಮ್ಮವ್ರು ಯಾರೋ ಮಾಡಿದ್ದಕ್ಕೆ ನಮಗೆ ಯಾಕೆ ಕಾಡಬೇಕು? ಇವತ್ತು ಭಾಳ ಜನ ಒಂದು ಮೂರ್ಖತನದ ಪ್ರಶ್ನೆಯನ್ನು ಕೇಳ್ತಾರೆ. ನಮ್ಮ ಅಪ್ಪನ ದೋಷ ನನಗ್ಯಾಕೆ ಬರಬೇಕು, ನಮ್ಮ ಅಮ್ಮನ ದೋಷ ನನಗ್ಯಾಕೆ ಬರಬೇಕು, ನಮ್ಮ ತಾತನ ದೋಷ ನನಗ್ಯಾಕೆ ಬರಬೇಕು ಸ್ವಾಮಿ? ನಾನೇನು ಮಾಡಿದ್ದೆ, ನಾನೇನು ಕರ್ಮ ಮಾಡಿದ್ದೆ, ನಾನು ಬಿಟ್ಬಿಡ್ಬೇಕಲ್ವಾ, ನನಗ್ಯಾಕೆ ಇವೆಲ್ಲ ಕಾಡ್ತದೆ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಇದು ಮುಗ್ಧತೆಯೋ ಮೂರ್ಖತನವೋ ನನಗೆ ಗೊತ್ತಿಲ್ಲ. ಅಪ್ಪ ಸಾಲ ಮಾಡಿಬಿಟ್ಟಿರ್ತಾನೆ, ಮಗ ತೀರಿಸ್ಬಾರ್ದಾ? ಅಮ್ಮ ಸಾಲ ಮಾಡಿಬಿಟ್ಟಿರ್ತಾಳೆ, ಮಗಳು ತೀರಿಸ್ಬಾರ್ದಾ? ಅಲ್ಲಿಗೆ ಅಪ್ಪ ಸಾಲ ಮಾಡಿದ್ದ, ನಮ್ಮ ಅಪ್ಪನ ಕೇಳ್ಕೊ ಹೋಗಂತ ಮಗ ಸುಮ್ಮನೆ ಬಿಟ್ರೆ
ಆ ಅಪ್ಪ ಮಗನ ಬಾಂಧವ್ಯಕ್ಕೆ, ಆ ಅಪ್ಪ ಮಗನ ರಕ್ತ ಸಂಬಂಧಕ್ಕೆ ಏನಿದೆ ಬೆಲೆ? ಈ ರೀತಿ ಕ್ವಶನ್ ಮಾಡ್ಕೊಳ್ಳಿ. ಅದರಿಂದ ಕರ್ಮ ಫಲಗಳನ್ನು ಆಯಾ ವಂಶದವರು ಮಾಡಿದ್ಮೇಲೆ ಆಯಸ್ಸು ತಿರುದಕ್ಕಿಂತ ಮುಂಚೆ ತೀರ್ಕೊಂಡ್ರೆ ಆ ಕರ್ಮ ಫಲವನ್ನು ತೀರ್ಕೊಳ್ಳದೆ ಏನಾದರೂ ಅಕಾಲ ಮೃತ್ಯು ಆದರೆ ಆ ಕರ್ಮ ಫಲವನ್ನು ಪ್ರಕೃತಿ ಏನು ಮಾಡ್ತದೆ, ಅವರ ವಂಶಜರಿಗೆ ಹಿಂಬಾಲಿಸೋ ಥರ ಮಾಡ್ತದೆ. ಅಥವಾ ಆ ಒಂದು ಕರ್ಮದ ಗಂಟನ್ನು ಆ ಮುಂದಿನ ಪೀಳಿಗೆಗೆ ನೀಡ್ತದಂತೆ. ಆ ನೀಡುವಂಥ ಗಂಟನ್ನು, ಕರ್ಮದ ಗಂಟನ್ನು ನಾವು ಜನ್ಮದೋಷ ಅಂತ ಕರಿತೀವಿ. ಆ ಜನ್ಮದೋಷವನ್ನು ಇಡೀ ಪೀಳಿಗೆ, ಇಡೀ ವಂಶಜರು ಅನುಭವಿಸ್ಕೊಂಡು ಹೋಗ್ತಾನೇ ಇರ್ತಾರೆ. ಅದರಲ್ಲಿ ಕೆಲವರು ಜಾಸ್ತಿ ಅನುಭವಿಸ್ತಾರೆ, ಕೆಲವರು ಕಮ್ಮಿ ಅನುಭವಿಸ್ತಾರೆ. ಯಾರು ಅನುಭವಿಸ್ತಾರೋ ಅವರು ಅನುಭವಿಸ್ತಾ ಇರಬೇಕು. ಅದರಲ್ಲಿ ಕುಟುಂಬದಲ್ಲಿ ಎರಡನೇ ಮಗ ಅಥವಾ ಮಗಳಿಗೆ ತುಂಬ ಕಷ್ಟ ಅಂತೆ. ಚೆಕ್ ಮಾಡ್ಕೊಳ್ಬೇಕಂದ್ರೆ ಕುಟುಂಬದಲ್ಲಿ ಎರಡನೇ ಮಗಳಿಗೆ ತುಂಬ ಕಷ್ಟ ಅಂತೆ. ಕುಟುಂಬದ ಅಷ್ಟು ಬಾಧೆಗಳನ್ನು, ತೊಂದರೆಗಳನ್ನು ಆ ಎರಡನೇ ಮಕ್ಕಳು ಅನುಭವಿಸ್ತಾರಂತೆ. ಜ್ಯೇಷ್ಠ ನಕ್ಷತ್ರ ಬಹಳ ರಕ್ಷಣಾತ್ಮಕವಾದಂಥ ನಕ್ಷತ್ರ, ಬಹಳ ಸೆಕ್ಯೂರಿಟಿ ಇರತಕ್ಕಂಥ ನಕ್ಷತ್ರ. ಯಾವಾಗಲೂ ತನ್ನ ರಕ್ಷಣೆ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ. ಆದರೆ ಚಂದ್ರನ ಶಾಪವನ್ನು ಹೊತ್ಕೊಡತಕ್ಕಂಥ ನಕ್ಷತ್ರ ಅಂತಂದರೆ, ಜ್ಯೋತಿಷಾಸ್ತ್ರದ ಒಂದು ಜ್ಯೋತಿಷ್ಯ ಕುಂಡಲಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದರೆ ಚಂದ್ರ ನೀಚನಾಗ್ಬಿಟ್ಟಿರ್ತಾನೆ. ಯಾಕೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರಕ್ಕೆ ಚಂದ್ರನ ಶಾಪ ಯಾಕೆ ಬಿತ್ತು? ಇದು ಭಾಳ ಆಲೋಚನೆ ಮಾಡ್ತಕ್ಕಂಥ ಸತ್ಯ. ಆದರೆ ಇದನ್ನು ಅಷ್ಟು ಸುಲಭವಾಗಿ ವಿಂಗಡಿಸಿ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಆ ಕರ್ಮಫಲದ ಕಾರಣಗಳನ್ನು ತಿಳ್ಕೊಂಡಾಗ ಇದು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸುತ್ತಮುತ್ತ, ನಿಮ್ಮ ಫ್ರೆಂಡ್ ಸರ್ಕಲು, ಬಂಧು ಬಳಗ ಎಲ್ಲ ಕಡೆ ಕೆಲವೊಂದು ವ್ಯಕ್ತಿಗಳನ್ನು ನೋಡಿರ್ಬೋದು. ಆ ವ್ಯಕ್ತಿಗಳಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನೋಡಿರ್ಬೋದು. ಆ ವ್ಯತ್ಯಾಸಗಳಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದ್ದು ನೋಡಿರ್ಬೋದು. ಆದರೆ ಅದನ್ನು ತಿಳ್ಕೊಳ್ಳೋ ಅಷ್ಟರಲ್ಲಿ ಏನೇನೋ ಅನಾಹುತಗಳು ನಡೆದೋಗಿರ್ತದೆ. ಏನದು? ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನೋ ಒಂದು ತಪ್ಪನ್ನು ಮಾಡಿ ಸಿಗಾಕೊಂಡ್ಬಿಡ್ತಾನೆ. ಅವನು ಭಾಳ ಕಷ್ಟ ಬಂದ್ಬಿಡ್ತೈತೆ. ಎಂಥ ಕಷ್ಟ ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಕುತ್ತಿಗೆವರೆಗೂ ಬರ್ತಕ್ಕಂಥ ಒಂದು ಸಮಸ್ಯೆ ಇರ್ತದೆ. ಅದೇನೇ ಆಗಿರಲಿ, ಯಾವುದೋ ಒಂದು ಸಮಸ್ಯೆ. ಆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಅದನ್ನು ನೋಡಿಕೊಂಡು ಇರಲಾರ್ತಿರ್ತಕ್ಕಂತಹ ಎಷ್ಟೋ ಜನ, ಅವನ ಸಂಬಂಧಿಕರಾಗಿರ್ಬೋದು, ಒಡ ಹುಟ್ಟಿದರಾಗಿರ್ಬೋದು, ಎತ್ತೋರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಬೇರೆ ಅನ್ಯ ವ್ಯಕ್ತಿಗಳಾಗಿರ್ಬೋದು, ಅವರು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಬಂದಾಗ ಆ ವ್ಯಕ್ತಿ ಏನು ಮಾಡಬೇಕು? ಅವರಿಂದ ಸಹಾಯ ತಗೊಂಡು ಆ ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು, ಅಲ್ಲಿಂದ ಹೊರಗಡೆ ಬರಬೇಕು. ಆದರೆ ಈ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ತಾನು ಆಲ್ರೆಡಿ ಸಿಕ್ಕಾಕೊಂಡು ನರಳ್ತಾ ಇರ್ತಾನೆ. ಬಿಡಿಸಲಾರದ ಕಗ್ಗಟ್ಟಾಗಿರ್ತದೆ. ಏನು ಮಾಡ್ಬೇಕು, ಎತ್ ಮಾಡಬೇಕು ಅಂತ ಐಡಿಯಾನೇ ಬರ್ತಾ ಇರಲ್ಲ. ಆ ಥರ ಸಿಕ್ಕಾಕೊಂಡು ನರಳ್ತಾ ಇರ್ತಾನೆ. ಯಾರೋ 4 ಜನ ಕುಟುಂಬದವರು ಯಾರೋ ಬಂದು ಸಹಾಯ ಮಾಡ್ತಿದ್ದಾಗ ತಗೋಬೇಕಲ್ವ. ಆದರೆ ಇವನೇನು ಮಾಡ್ತಾನೆ ಗೊತ್ತಾ? ಯಾರು ಸಹಾಯ ಮಾಡಕ್ಕೆ ಬಂದಿರ್ತಾರೆ ಆ ಸಹಾಯ ಮಾಡೋರ್ನೇ ಸಿಕ್ಕಾಕ್ಸೋಕೆ ಟ್ರೈ ಮಾಡ್ತಾನೆ. ಯಾಕೆ ಹೇಳಿ? ಇವರಿಂದನೇ ನಾನು ಸಿಕ್ಕಾಕೊಂಡಿದ್ದು, ಅದಕ್ಕೆ ಇವರು ಮೇಲ್ಬಿದ್ದು ನನ್ನ ಸಹಾಯ ಮಾಡಕ್ಕೆ ಬರ್ತಾ ಇದ್ದಾರೆ. ಸತ್ಯ ಅದಲ್ಲ. ಅವರು ನಿಜವಾಗಿ ಈ ವ್ಯಕ್ತಿನ ಬಿಡಿಸ್ಬೇಕು ಅಂತ ಬಂದಿದ್ದಾರೆ. ಆದರೆ ಈ ವ್ಯಕ್ತಿ ತಿಳ್ಕೊಳ್ಳೋದು ಏನಂದರೆ, ಅವರೇನು ಸಹಾಯ ಮಾಡಕ್ಕೆ ಬಂದರೆ ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ಇವ್ರನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕಲ್ಲ, ಹೇಗಾದ್ರೂ ಮಾಡಿ ಅಳಿಸಾಕ್ಬೇಕಲ್ಲ ಅಂತೇಳಿ ಅವನು ನಾನಾ ವಿಧವಾದಂಥ ಪ್ಲಾನಿಂಗ್ ಮಾಡಿ ಅದರಲ್ಲಿ ಗೆಲುವು ಸಾಧಿಸ್ತಾನೋ ಗೆಲುವು ಸಾಧಿಸಲ್ಲ. ಆದರೆ ಆ ಹೋರಾಟ ಅಂತೂ ಮಾಡೇ ಮಾಡ್ತಾನೆ ಅವನು. ಆ ಮಾಡಿದಾಗ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋಕ್ಕೆ ಹೋಗಿ ನೀವೇ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಪಾಡು ಏನಾಗೋದು ಬೇಡ. ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಿ. ಈ ಥರ ಎಲ್ಲ ಸಮಾಜದಲ್ಲಿ ಒಂದಲ್ಲ ಒಂದು ಹಲವಾರು ಮುಖಗಳನ್ನು ನಾವು ನೋಡ್ತೀವಿ. ಇದಕ್ಕೂ ಅದಕ್ಕೂ ಏನು ಸಂಬಂಧ ಗೊತ್ತಾಗ್ತಿಲ್ಲ ಅಂತ ಭಾಳ ಜನ ಪ್ರಶ್ನೆ ಮಾಡ್ಬೋದು. ಸಂಬಂಧ ಇದೆ. ಆ ಸಂಬಂಧ ಹೇಳಿದಾಗ ನೀವೇ ಹೇಳ್ತೀರಾ. ಈ ವ್ಯಕ್ತಿ ಮಾಡ್ತಕ್ಕಂತಹ ಈ ಒಂದು ಅಪಚಾರದಿಂದ ಯಾರು ಸಹಾಯಕ್ಕೆ ಹೋಗಿ ಸಿಕ್ಕಾಕೊಂಡಿರ್ತಾರಲ್ಲ, ಅವರು ಯಾವ ರೀತಿಯಾದ ಮನಸ್ಥಿತಿ ಹೊಂದಿರ್ತಾರೆ? ಆ ಮನಸ್ಥಿತಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಚಂದ್ರ. ಆ ಮನಸ್ಥಿತಿಯಿಂದ ಅವರು ವ್ಯಕ್ತಿಗೆ ಏನಂತ ಶಪಿಸ್ತಾರೆ, ಏನಂತ ಮಾಡ್ತಾರೆ, ನೀವೇ ಆಲೋಚನೆ ಮಾಡ್ಕೊಳ್ಳಿ. ಆ ಸಂದರ್ಭ, ಆ ಸಿಚುಯೇಷನ್ನು, ಅಥವಾ ನೀವೇ ಯಾರಿಗನ್ನ ಹೋಗಿ ಸಹಾಯ ಮಾಡೋಕೆ ಹೋಗಿ ಸಿಕ್ಕಾಕೊಂಡು ನಿಮ್ಮ ತಲೆ ಮೇಲೆ ಬಂದು ಯಾಕಾದರೂ ಓದ್ನೋ ಅಂತ ಇಡೀ ಶಾಪವನ್ನು ಹಾಕಿರ್ತಕ್ಕಂಥದ್ದು ಏನಾಗ್ತದೆ? ಅದು ಚಂದ್ರನ ಶಾಪವಾಗಿ ಕನ್ವರ್ಟ್ ಆಗಿರ್ತದೆ. ಯಾರಿಗೆ? ಈ ವ್ಯಕ್ತಿಗೆ.
ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ನಕ್ಷತ್ರ ಯಾವುದು? ಜ್ಯೇಷ್ಠ ನಕ್ಷತ್ರ. ಅಲ್ಲಿಗೆ ಜ್ಯೇಷ್ಠ ನಕ್ಷತ್ರದವರು ಯಾಕೆ ಈ ರೀತಿ ಅವ್ನು ಬುದ್ಧಿವಂತ, ವಿದ್ಯಾವಂತ, ಭಾಳ ಬಿಸ್ನೆಸ್ ಮೈಂಡು, ಈ ಥರ ಎಲ್ಲ ಕೆಟ್ಟದಾಗಿ ಯಾಕೆ ಆಲೋಚನೆ ಮಾಡಿದ್ರು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಯಾಕೆ ಆಲೋಚನೆ ಮಾಡ್ದ ಅಂದರೆ ಕುಜನ ಪ್ರಭಾವದಿಂದ. ಈ ಥರ ಸಮಾಜದಲ್ಲಿ ಹಲವಾರು ದೋಷಗಳು ಹೊಂದಿರತಕ್ಕಂತಹ ಈ ಜ್ಯೇಷ್ಠ ನಕ್ಷತ್ರದವರು ಇಂದಿನ ಜನ್ಮದಲ್ಲಿ ಈ ಪ್ರಾರಬ್ಧ ಕರ್ಮವನ್ನು ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರ್ತಕ್ಕಂತಹ ಭಾಗದಲ್ಲಿ ಹುಡ್ತೀರಾ. ಇದು ಜನ್ಮರಾಶಿ ಆಗಿರ್ಬೋದು, ಜನ್ಮ ಲಗ್ನ ಆಗಿರ್ಬೋದು, ಯಾವುದಾದ್ರೂ ತಗೊಳ್ಳಿ ನೀವು. ಒಟ್ಟಿನಲ್ಲಿ ಈ ಕಾಂಬಿನೇಷನ್ ಬಂತು ಅಂತಂದ್ರೆ ನಿಮ್ಗೆಲ್ರಿಗೂ ಇದು ಅನ್ವಯ ಆಗ್ತದೆ. ಈ ರೀತಿ ಇಂದಿನ ಜನ್ಮದ ಪಾಪಕರ್ಮಗಳನ್ನು ನಾವು DNA ಅಸ್ಟ್ರಾಲಜಿನಲ್ಲಿ ವಿಶೇಷವಾಗಿ ಈ ರೀತಿ ವ್ಯಾಖ್ಯಾನವನ್ನು ಮಾಡಿ ಈ ಥರ ವಿಂಗಡಿಸಿ ಈ ಜನ್ಮದಲ್ಲೂ ಕೂಡ ಇಂಥ ಘಟನಾವಳಿಗಳು ನಿಮಗೆ ಗೊತ್ತಿಲ್ಲದೆ ನಡಿಬಹುದು. ಅದಕ್ಕೆ ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ಸಹಾಯ ಮಾಡಬಾರ್ದು ಅನ್ನೋ ಆಲೋಚನೆಯನ್ನು ಮಾಡಬೇಕು. ಇವತ್ತು ಭಾಳ ಜನ ಮಕ್ಕಳು ತನ್ನ ಫ್ರೆಂಡ್ ಸರ್ಕಲ್ ಏನಾಯಿತು ಅಂದರೆ ಗುಡು ಅಂತ ಓಡೋಗ್ಬಿಡ್ತಾರೆ ಅವ್ನು ಸಹಾಯ ಮಾಡೋದಕ್ಕೆ. ಅವನ ಅಪರಾಧಿನೋ, ಕಳ್ಳನೋ, ನಿರಪರಾಧಿನೋ, ಒಳ್ಳೆನೋ, ಕೆಟ್ಟವನೋ ಸಹಾಯ ಮಾಡಬೇಕು ಬಿಡೋದು ಗೊತ್ತೇ ಆಗಲ್ಲ. ಯಾರಿಗೋ ಸಹಾಯ ಮಾಡೋಕ್ಕೋ ಇವ್ರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆ ಮಕ್ಕಳ ತಂದೆ ತಾಯಿಂದರು ಏನಾಗಬೇಕು, ಅವ್ರಿಗೆ ಫಜಿತಿ ಏನಾಗಬೇಕು, ನಾಳೆ ಕೋರ್ಟು ಕೇಸು ಜೈಲು ಪಾಲಾಗ್ಬಿಟ್ರೆ, ಅಥವಾ ಇನ್ನೇನೋ ಅಪಘಾತ ಆದರೆ, ಇನ್ನೇನೋ ಕೈಕಾಲು ಮುರ್ಕೊಂಡ್ರೆ, ಇನ್ನೇನೋ ಜೀವಹಾನಿ ಆದರೆ ಆ ತಂದೆ ತಾಯಿಗಳು ಎಷ್ಟು ನರಳಬಹುದು. ಆದರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಸಮಾಜದಲ್ಲಿ ಹಲವಾರು ಮುಖವಾಡಗಳಿದ್ದಾವೆ. ಆ ಮುಖವಾಡಗಳ ಹಿಂದೆ ಹಲವಾರು ಪ್ರಾರಬ್ಧ ಕರ್ಮಗಳಿದ್ದಾವೆ. ಆ ಪ್ರಾರಬ್ಧ ಕರ್ಮಗಳ ಹಲವಾರು ಗುಣನಡತೆಗಳಿದ್ದಾವೆ, ನಮಗೆ ಗೊತ್ತೇ ಆಗಲ್ಲ. ಮಾನವೀಯತೆಯ ದೃಷ್ಟಿಯಿಂದ ನಾವು ಏನೋ ಒಳ್ಳೇದು ಮಾಡಬೇಕು ಅಂತ ಹೋಗ್ತೀವಿ, ಆದರೆ ಅದು ನಮಗೆ ರಿವರ್ಸ್ ಆದಾಗ ಮಾನಸಿಕವಾಗಿ ಯಾವಾಗ ನಾವು ತೋಡ್ಕೋತೀವಿ ಅದು ಮಾನಸಿಕ ಶಾಪವಾಗಿ ಯಾರು ಹೋಗಿದ್ರು ಅವ್ರಿಗೆ ಯಾರು ಸಹಾಯ ಬಳಸಿದ್ರು ಅಥವಾ ಸಹಾಯಕ್ಕೆ ಕರೆದಿದ್ರು ಅವ್ರ ಮೇಲೆ ಈ ಶಾಪ ತಡ್ತದಂತೆ. ಅದರಿಂದ ಎಚ್ಚರಿಕೆಯಿಂದ ಇರಿ. ಒಂದೊಂದು ನಕ್ಷತ್ರಗಳು ತಮ್ಮ ಕರ್ಮಫಲವನ್ನು ಹೊತ್ಕೊಂಡು ಈ ಥರ ಶಾಪಕ್ಕೆ ಒಳಗಾಗಿದ ಮೇಲೇ ಇವೆಲ್ಲ ನಡೀತಕ್ಕಂಥದ್ದು. ಅದರಿಂದ ಬಹಳ ಕೇರ್ಫುಲ್ಲಾಗಿ ನಾವು ಇದನ್ನು ಮಾಡ್ಕೊಳ್ತಾ ಬರಬೇಕು. ಇದಾದ ಮೇಲೆ ವಿಶೇಷವಾಗಿ ಇನ್ನು ನಾವು ಯಾವುದೇ ಆದಂತಹ ಒಂದು ವಿಚಾರಗಳನ್ನು ಒಂದು ಅಧ್ಯಯನ ಮಾಡದೆ, ಸಂಶೋಧನೆ ಮಾಡದೆ, ಅದನ್ನು ತಿಳ್ಕೊಳ್ಳದೆ ನಾವು ಎಲ್ಲರೂ ಒಳ್ಳೆಯವರು, ಎಲ್ಲರೂ ಧರ್ಮಾತ್ಮರು, ಎಲ್ಲರೂ ಪುಣ್ಯವಂತರು ಅಂತೇಳಿ ನಾವು ಸಂಬಂಧಗಳನ್ನ ಮಾಡೋಕ್ಕೆ ಹೋಗ್ತೀವಿ. ಅದು ಕುಟುಂಬ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಥಿಕ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು. ಪ್ರತಿಯೊಂದನ್ನು ಕೂಡ ನಾವು ಅಳತೆ ಮಾಡಿ ತೂಗಿ ಪಾಗಿ ಹೋಗ್ಬೇಕೇ ಹೊರತು ದಿಢೀರ್ನೇ ಇನ್ವೆಸ್ಟ್ಮೆಂಟು, ದಿಢೀರ್ನೇ ಸೇರಿಸ್ಕೊಂಡ್ಬಿಡೋದು, ದಿಢೀರ್ನೇ ಪಾರ್ಟ್ನರ್ಶಿಪ್ಪು ಅಥವಾ ಏನೋ ಒಂದು ಒಳ್ಳೇದಾಗುತ್ತೆ ಅಂತಕ್ಕಂಥ ಮೆಂಟಾಲಿಟಿಯಿಂದ ಹೋದಾಗ ನಾಳೆ ನಿಮ್ಮವರಿಂದನೇ ಇಂಥ ಒಂದು ಕರ್ಮಗಳು ಸಿಗ್ತಕ್ಕಂತಹ ಒಂದು ಪ್ರಭಾವ ನಿಮಗಿರ್ತದೆ. ಅದು ಎಸ್ಪೆಷಲಿ ಯಾರು ಅಂದರೆ ಜ್ಯೇಷ್ಠ ನಕ್ಷತ್ರದವರು. ಅದರಿಂದ ಇಂಥ ಎಲ್ಲ ವಿಚಾರಗಳಿಗೆ ಗಮನ ಕೊಡಬೇಕು. ಯಾರು ಸಹಾಯ ಮಾಡಬೇಕು, ಯಾರು ಸಹಾಯ ಮಾಡಬಾರ್ದು ಯೋಚನೆ ಮಾಡಿ ಕಾಲಿಡಬೇಕು. ಜ್ಯೇಷ್ಠ ನಕ್ಷತ್ರ ಅಂದರೆ, ಜ್ಯೇಷ್ಠ ಅಂದರೆ ದೊಡ್ಡವನು ಅಂತ, ಜ್ಯೇಷ್ಠ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಅಂತ. ಲಕ್ಷ್ಮಿ ಇನ್ನೊಂದು ಮುಖವೇ ಜ್ಯೇಷ್ಠ ಲಕ್ಷ್ಮಿ. ಅದು ನಾವು ದಾರಿದ್ರ್ಯ ಲಕ್ಷ್ಮಿ ಅಂತ ನಾವು ಕರಿತೀವಿ. ಜ್ಯೇಷ್ಠ ಲಕ್ಷ್ಮಿ ಶುಭಕಾರಕ ಲಕ್ಷ್ಮಿ ಆದರೆ ದಾರಿದ್ರ್ಯ ಲಕ್ಷ್ಮಿ ಅಂತಕ್ಕಂಥವಳು ಜ್ಯೇಷ್ಠ ಲಕ್ಷ್ಮಿ. ಆದ್ದರಿಂದ ಇದರೊಳಗೊಂದಷ್ಟು ಲೋಪದೋಷಗಳಿರ್ತಕ್ಕಂಥದ್ದು ಸಾಮಾನ್ಯ. ಆದರೆ ಇಲ್ಲಿ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಜ್ಯೇಷ್ಠ ನಕ್ಷತ್ರದವರು ಯಾರೇ ಆಗಿರಲಿ, ನೀರಿನಿಂದ ಸಂಭವಿಸುವ ಗಂಡಾಂತರ ಇರ್ತದೆ. ಭಾಳ ಎಚ್ಚರಿಕೆಯಿಂದ ಇರಿ. ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ, ಕೆರೆದಿಗೆ ಈಜು ಮಾಡೋಕ್ಕೆ ಹೋದ್ರು, ಬಾವಿಗೆ ಈಜು ಹೊಡಿಯೋದಕ್ಕೆ ಹೋದ್ರು, ಯಾವುದೋ ಎಲ್ಲಿಗೋ ಟ್ರಿಪ್ ಹೋದ್ರು, ಯಾವುದೋ ನದಿಗೆ, ಸಮುದ್ರಕ್ಕೆ ಹೋದ್ರು, ಇಲ್ಲೆಲ್ಲ ಒಂದಷ್ಟು ಅವಘಡ ನಡೆದೋಯ್ತು ಗೊತ್ತಿಲ್ಲದೆ ಅಂತೇಳಿ. ಕಾರಣ ಏನು ಅಂದರೆ ಈ ರಾಶಿಯವರು ವಿಶೇಷವಾಗಿ ಚಂದ್ರನ ದೋಷಕ್ಕೆ ಒಳಪಟ್ಟಿರೋದ್ರಿಂದ. ಚಂದ್ರ ಅಂದರೆ ನೀರು, ಚಂದ್ರ ಅಂದರೆ ಮನಸ್ಸು, ಚಂದ್ರ ಅಂದರೆ ತಾಯಿ. ಈ ರೀತಿ ದೋಷಕ್ಕೆ ಒಳಪಟ್ಟಿರೋದ್ರಿಂದ ಆ ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೆ ಕರ್ಮಫಲ ನಮಗೆ ಹೇಳ್ಕೊಂಡು ಹೋಗ್ಬಿಟ್ಟು ಏನಾದರೂ ಒಂದು ಅನಾಹುತಗಳನ್ನ ಮಾಡಿಬಿಡ್ತದೆ. ಅದರಿಂದ ಯಾರ್ಯಾರು ಜ್ಯೇಷ್ಠ ನಕ್ಷತ್ರ ಮಕ್ಕಳುಗಳಾಗಿರ್ಬೋದು, ಜ್ಯೇಷ್ಠ ನಕ್ಷತ್ರ ದೊಡ್ಡವರಾಗಿರ್ಬೋದು, ಒಂದು ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಕೊಂಡು ಎಚ್ಚರಿಕೆಯಿಂದ ತಮ್ಮ ಜೀವನವನ್ನು ಪಾಲನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದನ್ನು ಮಾಡ್ಕೊಳ್ಳಿ. ತಾಯಿ ಸಮಾನಾಗಿರ್ತಕ್ಕಂತಹ ಯಾವುದೇ ತಾಯಿಯಿಂದ ಸಿಕ್ಕಿದ್ರೆ ಅವರಿಗೆ ಒಂದು ಸೀರೆ, ಕುಪ್ಪಸ, ವಸ್ತ್ರಗಳನ್ನು ಕೊಟ್ಟು ಅವರಿಂದ ಗೌರವ ತಗೊಳ್ತಕ್ಕಂಥದ್ದು. 6 ಶುಕ್ರವಾರ 6 ಜನ ಮುತ್ತೈದರಿಗೆ
ಲಕ್ಷ್ಮಿಗೆ ಪೂಜೆಯನ್ನು ಮಾಡಿ 6 ಜನ ಮುತ್ತೈದರಿಗೆ ಮಡಿಲು ತುಂಬಿಸಿ ಅವರಿಂದ ಅಕ್ಷತೆ ಕಾಳಿ ಆಶೀರ್ವಾದ ಮಾಡಿಕೊಳ್ತಕ್ಕಂಥದ್ದು. ವಿಶೇಷವಾಗಿ ಪ್ರತಿಯೊಂದು ಹುಣ್ಣಿಮೆ ದಿವಸನೂ ಕೂಡ ತಾಯಿ ದುರ್ಗಾದೇವತೆಗೆ, ಹುಣ್ಣಿಮೆ ದಿವಸ ತಾಯಿ ದುರ್ಗಾದೇವತೆಗೆ 108 ನಿಂಬೆಹಣ್ಣನ್ನು ನೀವೇ ಪೋಣಿಸಿ ನೀವೇ ಹಾರವನ್ನು ಮಾಡ್ಕೊಂಡೋಗಿ ಆ ದೇವರಿಗೆ ಹಾಕ್ಸೋದ್ರಿಂದ ಇದು ಭಾಳಷ್ಟು ಅದ್ಭುತವಾಗಿರ್ತಕ್ಕಂತಹ ಸರ್ವ ಜ್ಯೇಷ್ಠ ನಕ್ಷತ್ರದ ದೋಷಗಳು ನಿವಾರಣೆ ಆಗ್ತದೆ. ಹಾಗೆಯೇ ಹುಣ್ಣಿಮೆ ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು. ಹುಣ್ಣಿಮೆ ಆರಾಧನೆಗಳ ಬಗ್ಗೆ ಇಂದಿನ ಸಂಚಿಕೆಗಳಲ್ಲಿ ಭಾಳಷ್ಟು ವಿಚಾರಗಳು ಹೇಳಿದ್ದೀವಿ. ಹುಣ್ಣಿಮೆ ಬಂದ ಸಂದರ್ಭದಲ್ಲಿ ನೀವು ಟೆರೆಸ್ ಮೇಲೆ ಹೋಗಿ ಒಂದು ನೀರು ತಂಬಿಗೆ ಅದರಲ್ಲಿ ಏನಾದರೂ ಒಂದು ಇಟ್ಟು ಆ ನೀರನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡೋ ಮುಖಾಂತರ ಸಮಸ್ತ ಜ್ಯೇಷ್ಠ ನಕ್ಷತ್ರದ ದೋಷಗಳು ಪರಿಹಾರ ಆಗ್ತದೆ. ಅದನ್ನು ಕುಡಿಯೋದಕ್ಕೆ ಹೋಗಬಾರ್ದು. ರಾತ್ರಿಯೆಲ್ಲ ಚಂದ್ರನ ಒಂದು ಬೆಳಕಿಗೆ ಇಟ್ಟು ಅದನ್ನು ಕುಡಿಯೋಕೆ ಹೋಗ್ಬಾರ್ದು. ಬರೀ ಸ್ನಾನ ಮಾಡೋಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಅದಾದ ಮೇಲೆ ಯಾರಾದರೂ ಬಡವರು ಬಗ್ಗರು ಅಂಥವ್ರು ಇಂಥವ್ರು ಅನಾಥರು ಇದ್ದರೆ ಅವರಿಗೆ ಜ್ಯೂಸು, ಹಾಲು, ಮೊಸರು, ನೀರು ಈ ಥರದ್ದು ಏನಾದರೂ ಒಂಚೂರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥದ್ದು. ಎಸ್ಪೆಷಲಿಗೆ ಸೋಮವಾರ ಅಥವಾ ಜ್ಯೇಷ್ಠ ನಕ್ಷತ್ರದ ದಿವಸ ನೀವು ಹೋಗಿ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು. ಸಮಸ್ತ ಜ್ಯೇಷ್ಠ ನಕ್ಷತ್ರದವ್ರಿಗೆ ಈ ಚಂದ್ರನ ದೋಷಗಳು ಪರಿಹಾರ ಆಗ್ತದೆ. ಮನಸ್ಸಿನಂತೆ ಮಾದೇವ ಅಂತ ನಾವು ಕರಿತೀವಿ. ಕುಜನ ಕಾರಕತ್ವ ಇರೋದ್ರಿಂದ ಕುಜ ಅಗ್ರೆಸಿವ್, ಕೋಪ, ಹಠ, ಅವಸರ. ನಾವು ಒಳ್ಳೆಯರಾಗಿರ್ತೀವಿ, ನಮ್ಮ ಜೊತೆ ಕೆಟ್ಟೋ ಸೇರ್ಕೊಂಡಾಗ ನಮಗೂ ಅದೇ ಬುದ್ಧಿ ಬಂದ್ಬಿಡುತ್ತೆ ಅಂತ ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಗ್ರಹ ಕಾರಕತ್ವಗಳಿಗಾದಾಗ ನಮ್ಗೆ ಯಾರು ಏನಂತ ಗೊತ್ತಾಗೋದಿಲ್ಲ, ಅದು ಪ್ರಭಾವಗಳನ್ನ ಅವುಗಳು ಬೀರ್ಬಿಡ್ತವೆ. ಅದರಿಂದ ಕೆಲವು ಸಮಯದಲ್ಲಿ ನಾವು ಮೂರ್ಖರಾಗ್ಬಿಡ್ತೀವಿ. ಬುಧ ಬುದ್ಧಿವಂತನಾಗಿದ್ರೂ ಕೂಡ ಕುಜನ ಕಾರಕತ್ವದಿಂದ ಅವನು ಮೂರ್ಖರಾಗಿ ವರ್ತಿಸ್ತಾನೆ ಹೊರತು, ಶಾಪ ತಗೊಳ್ತಾನೆ ಹೊರತು ಇದು ಬುಧನಿಂದ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಗಿದ್ದಾಗ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಕುಜ ಅಗ್ರೆಸಿವ್ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಪ್ರತಿ ಮಂಗಳವಾರ 500 ಗ್ರಾಮ್ ತೊಗರಿ ಬೇಳೆಯನ್ನು 9 ಜನ ಸುಬ್ರಹ್ಮಣ್ಯ ದೇವಸ್ಥಾನ ಇರತಕ್ಕಂಥ ಅರ್ಚಕರಿಗೆ ನೀವು ದಾನ ಮಾಡೋದ ಮುಖಾಂತರ ಯಾರಿಗಾದರೂ ದಂತಕ್ಷಯ ತೊಂದರೆ ಆಗಿದ್ರೆ ಆ ದಂತವನ್ನು ಅಥವಾ ಹಲ್ಲನ್ನು ತೆಗೆದುಕೊಡೋದ್ರಿಂದ ಅವ್ರಿಗೆ ಹಾಕ್ಸೋದ್ರಿಂದ ಬಡವರು ಬಗ್ಗರು ಅಲ್ಲಿಲ್ಲ ಅಂತ ಬರ್ತಾರೆ ಪಾಪ. ಅಂಥವ್ರು ಯಾರಿಗನಿದ್ರೆ 1 ಅಲ್ಲೋ 2 ಅಲ್ಲೋ 3 ಅಲ್ಲೋ ಅವ್ರಿಗೆ ಹಾಕಿ ಆ ಖರ್ಚು ನೀವು ಬರೆಸೋದ್ರಿಂದ ಸಮಸ್ತ ಕುಜನ ಕಾರಕತ್ವದ ದೋಷಗಳು ನಿವಾರಣೆ ಆಗ್ತದೆ. ಹಾಗೆ ಮಂಗಳವಾರ ರಕ್ತದಾನ ಮಾಡೋದ್ರಿಂದ, ಕಷ್ಟದಿರತಕ್ಕಂಥವ್ರಿಗೆ ರಕ್ತದಾನ ಮಾಡೋದ್ರಿಂದ ಸಮಸ್ತ ಕುಜನ ಸಂಬಂಧಪಟ್ಟಂಥ ದೋಷಗಳು ನಿವಾರಣೆ ಆಗ್ತದೆ. ಈ ಥರ ಎಲ್ಲ ಕೆಲವೊಂದು ವಿಚಾರಗಳನ್ನು ಜ್ಯೇಷ್ಠ ನಕ್ಷತ್ರದವರು ಪರಿಪಾಲನೆ ಮಾಡ್ಕೊಳ್ತಾ ಬಂದರೆ ಇಂದಿನ ಜನ್ಮದಲ್ಲಿ ಮಾಡತಕ್ಕಂಥ ಕರ್ಮ ಫಲಗಳನ್ನು ನಾವು ಈ ಜನ್ಮದಲ್ಲಿ ಸರಿಪಡಿಸ್ಕೊಂಡು ಮುಂದಿನ ಜನ್ಮದಲ್ಲಿ ಒಳ್ಳೆ ಶುಭಕಾರಕ ನಕ್ಷತ್ರ, ಶುಭಕಾರಕ ದಿನಾಂಕ, ಶುಭಕಾರಕ ತಿಂಗಳುಗಳಲ್ಲಿ ಹುಟ್ಟಿ ಜೀವನವನ್ನು ಸುಂದರಮಯವಾಗಿ ಮಾಡ್ಕೊಳ್ಬೋದು. ಇದು ಎಲ್ರಿಗೂ ಅನ್ವಯ ಆಗ್ತಂಥದ್ದು. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.